ನಮಸ್ಕಾರ, ನಮ್ಮ ಬೆಂಗಳೂರಿಗೆ ಸ್ವಾಗತ. ನಾನು ಭಾವನಾ. ಈಗ ಹೆಡ್ಲೈನ್ಸ್. ಗುತ್ತಿಗೆ ಹಣ ಪಾವತಿಸದಿದ್ದಕ್ಕೆ ಬೇಸೆತ್ತ ಮನೆಯಲ್ಲಿ ವಿಷ ಸೇವಿಸಿ ಸಾವನ್ನಪ್ಪಿದ ರೊಚ್ಚಿಗೆದ್ದ ಸಹವರ್ತಿಗಳಿಂದ ಶವದೊಂದಿಗೆ ಪ್ರತಿಭಟನೆ. ಮದುವೆಯಾಗದೆ ನಡೀತಾ ಇತ್ತು ಎರಡೆರಡು ಸಂಸಾರ. ಇಬ್ಬರು ಪ್ರೇಯಸಿಯರ ಕಾಟಕ್ಕೆ ಬೇಸೆತ್ತ ಚಪಲ ಚೆನ್ನಿಗರಾಯ, ನೇಣಿಗೆ ಶರಣಾದ ಪ್ರಿಯಕರ. ರಸ್ತೆ ಸಪ್ತಾಹ ಹಿನ್ನೆಲೆಯಲ್ಲಿ ಆರ್ಟಿಒ ಅಧಿಕಾರಿಗಳ ಕಾರ್ಯಾಚರಣೆ. ನಿಯಮ ಉಲ್ಲಂಘಿಸಿದ ವಾಹನಗಳ ನಂಬರ್ ಪ್ಲೇಟ್ ಬದಲಾವಣೆ. ಅಧಿಕಾರಿಗಳ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ವಾಹನ ಸವಾರರು. ಡೆಬಿಟ್ ಕ್ರೆಡಿಟ್ ಕಾರ್ಡ್ ಬಳಕೆದಾರರೇ ಎಚ್ಚರ, ನಿಮ್ಮ ಹಣಕ್ಕೆ ಕನ್ನ ಹಾಕಲು ಬಂದಿದೆ ವೈರಸ್. ನಕಲಿ ಕಾರ್ಡ್ನಿಂದ ಹಣ ಡ್ರಾ ಮಾಡಿ ನಾಮ ಹಾಕ್ತಾರೆ. ಬಾನಿನಲ್ಲಿ ಹಾರಾಡಲಿದೆ ಬೃಹತ್ ಬಾವುಟ. ರಾಷ್ಟ್ರೀಯ ಸೇನಾ ಸ್ಮಾರಕದಿಂದ ಬೃಹತ್ ರಾಷ್ಟ್ರಧ್ವಜ ರೆಡಿ. ನಾಳೆ ರಾಜ್ಯಪಾಲರಿಂದ ಧ್ವಜಾರೋಹಣ. ತಮ್ಮ ಸಹವರ್ತಿಯ ಆತ್ಮಹತ್ಯೆ ಅವರನ್ನ ಸಿಟ್ಟಿಗೆಬ್ಬಿಸಿತ್ತು. ಕೆಲಸ ಮಾಡಿಸಿ ಹಣ ಪಾವತಿಸದೆ ಸತಾಯಿಸಿದ್ದ ಆ ಕಂಪನಿಯ ವಿರುದ್ಧ ಅವರೆಲ್ಲ ತಿರುಗಿ ಬಿದ್ದಿದ್ರು. ತಮ್ಮ ಸಹವರ್ತಿಯ ಸಾವಿನಿಂದ ರೊಚ್ಚಿಗೆದ್ದ ಅವರು ಮಾಡಿದ್ದೇನು ಗೊತ್ತಾ? ಈ ವರದಿ ನೋಡಿ. ಹೀಗೆ ಆಂಬ್ಯುಲೆನ್ಸ್ನಲ್ಲಿ ಶವ ಇಟ್ಟು ಪ್ರತಿಭಟನೆ ನಡೆಸ್ತಾ ಇರೋದು ಇಂದಿರಾನಗರದಲ್ಲಿ. ಅಷ್ಟಕ್ಕೂ ಇವರು ಈ ರೀತಿ ಪ್ರತಿಭಟನೆ ನಡೆಸೋಕೆ ಕಾರಣ ತಮ್ಮ ಸಹವರ್ತಿಯ ಆತ್ಮಹತ್ಯೆ. ಇದೇ ಸಿಟ್ಟಿನಲ್ಲಿ ಇಂದಿರಾನಗರದಲ್ಲಿರೋ ಫೈರ್ ಪ್ರೋ ಎಂಬ ಕಂಪನಿಯ ಮುಂದೆ ಶವ ಇಟ್ಟು ಪ್ರತಿಭಟನೆ ನಡೆಸಿದ್ರು. ಹೀಗೆ ಶವವಾಗಿ ಹೋಗಿರೋ ಈತನ ಹೆಸರು ಸುರೇಶ್. 33 ವರ್ಷದ ಸುರೇಶ್ ಫೈರ್ ಪ್ರೋ ಅನ್ನೋ ಕಂಪನಿಯಿಂದ ಕಟ್ಟಡವೊಂದಕ್ಕೆ ಅಗ್ನಿ ನಿರೋಧಕ ಸಲಕರಣೆಗಳನ್ನು ಅಳವಡಿಸೋ ಗುತ್ತಿಗೆ ಪಡೆದಿದ್ದ. ಆದರೆ ಕೆಲಸ ಮುಗಿಸಿದ್ರೂ ಗುತ್ತಿಗೆ ಹಣ ನೀಡೋಕೆ ಸಂಸ್ಥೆ ಮೀನಾಮೇಷ ಎಣಿಸ್ತಿತ್ತು. ಫೈರ್ ಪ್ರೋ ಸಂಸ್ಥೆ ಸುರೇಶ್ಗೆ ಸುಮಾರು 8 ಲಕ್ಷ ರೂಪಾಯಿ ಗುತ್ತಿಗೆ ಹಣ ಪಾವತಿಸದೆ ಸತಾಯಿಸ್ತಾ ಇತ್ತಂತೆ. ಇದರಿಂದ ರೋಸಿ ಹೋಗಿದ್ದ ಸುರೇಶ್ ನಿನ್ನೆ ಯಲಹಂಕ ಬ್ಯಾಟರಾಯನಪುರದ ತನ್ನ ನಿವಾಸದಲ್ಲಿ ವಿಷ ಸೇವಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಇವು ಪ್ರಾಜೆಕ್ಟು ಯಲಹಂಕಲ್ಲಿ ಎಲ್ಲ ಮುಗಿಸ್ಬಿಟ್ಟು ಇವರು ಬಿಲ್ ಕೊಟ್ಟಿದೆ ಅಂದರೆ ಬಿಲ್ ಕೊಡ್ತಾರೆ. 8 ಲ್ಯಾಕ್ ಎಷ್ಟು? 8 ಲ್ಯಾಕ್ಸ್. ಅದೇ ಈಗ ಬಟ್ಟೆ ಎಲ್ಲ ಸಾಲ ಎಲ್ಲ ತಗೊಂಬಿಟ್ಟು ಹುಡುಗರಿಗೆ ಪೇಮೆಂಟ್ ಕೊಡಬೇಕಲ್ಲ, ಅದಕ್ಕೆ ಸಾಲ ತಗೊಂಡು ವಿಷ ಕೊಟ್ಟಿದ್ದು. ಸುರೇಶ್ ಸಾವು ಸಹ ಗುತ್ತಿಗೆದಾರರನ್ನ ಸಿಟ್ಟಿಗೆಬ್ಬಿಸಿತ್ತು. ಇದೇ ಸಿಟ್ಟಲ್ಲಿ ಬಾಕಿ ಪಾವತಿಸುವಂತೆ ಆಗ್ರಹಿಸಿ ಸುರೇಶ್ ಶವವನ್ನ ಇಂದಿರಾನಗರದ ಫೈರ್ ಪ್ರೋ ಸಂಸ್ಥೆ ಮುಂದಿಟ್ಟು ಪ್ರತಿಭಟನೆ ನಡೆಸಿದ್ರು. ಎಂಟು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದಾರೆ ಫೈರ್ ಕೆಲಸ AC ಮಾಡ್ತಾ ಇದ್ದಾರೆ. ಆಲ್ರೆಡಿ ಅವರು ಇವಾಗ ಒಂದು 2-3 ಮಂತ್ಸಿಂದ ಬಿಲ್ ಕೊಟ್ಟಿದ್ದಾರೆ. ಬಿಲ್ ಅಪ್ಲೈ ಮಾಡ್ತಾ ಇದ್ದಾರೆ, ತಗೊಳ್ತಾ ಇಲ್ಲ. ಕೊಡ್ತೀವಿ ಅಂತ ಹೇಳ್ತಾರೆ. ಕೆಲಸ ಕಂಪ್ಲೀಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ. ಆಲ್ರೆಡಿ ಅವ್ರದ್ದು 4 ಲ್ಯಾಕ್ ಪೆಂಡಿಂಗ್ ಇದೆ. ಇಲ್ಲಿ ಬಿಲ್ ಅಮೌಂಟ್ ಬಂದ್ಬಿಟ್ಟು 3,80,000 ಇದೆ. ರೀಸೆಂಟಾಗಿ ಅವರಿಗೆ 8 ಲ್ಯಾಕ್ ಫೈರ್ ಪ್ರೋದಿಂದಲೇ ಬರಬೇಕು. ಕೊನೆಗೆ ಪೊಲೀಸರ ಮಧ್ಯಪ್ರವೇಶದಿಂದ ಶವವನ್ನ ತೆರವುಗೊಳಿಸಲಾಯಿತು. ಜೊತೆಗೆ ಸಂಸ್ಥೆಯವರು ಬಾಕಿ ಇರೋ ಗುತ್ತಿಗೆ ಹಣವನ್ನ ಪಾವತಿಸೋದಾಗಿ ಭರವಸೆ ನೀಡಿದ್ದಾರೆ. ಅದೇನೇ ಇರಲಿ, ಕಂಪನಿಯವರ ಬೇಜವಾಬ್ದಾರಿಯಿಂದ ಅಮಾಯಕನೊಬ್ಬ ಆತ್ಮಹತ್ಯೆ ಮರೆ ಹೋಗಿರೋದು ದುರಂತವೇ ಸರಿ. ಬೆಂಗಳೂರಿನಿಂದ ಕ್ಯಾಮರಾಮ್ಯಾನ್ ಅನಿಲ್ ಜೊತೆ ವೆಂಕಟರಮಣ್, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಆತ ಕಾರು ಚಾಲನೆ ಮಾಡಿಕೊಂಡು ಆರಾಮಾಗಿದ್ದ. ಆತನಿಗೆ ಹೇಳಿಕೊಳ್ಳುವಂತಹ ಕಷ್ಟ ಏನೂ ಇರಲಿಲ್ಲ. ಆದರೆ ಆತನಿಗೆ ಹುಡುಗಿಯರ ಶೋಕಿ ಇತ್ತು. ಅದೇ ಆತನ ಸಾವಿಗೆ ದಾರಿ ಮಾಡಿಕೊಟ್ಟಿದೆ. ಈ ಫೋಟೋದಲ್ಲಿರೋ ಇವನು ಕಾರ್ತಿಕ್. ಕಾರ್ ಡ್ರೈವರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇವನಿಗೆ ಹುಡುಗಿಯರ ಶೋಕಿ ಸ್ವಲ್ಪ ಜಾಸ್ತಿನೇ ಇತ್ತು. ಒಬ್ಬರಲ್ಲ ಅಂತ ಇಬ್ಬರು ಪ್ರೇಯಸಿಯರನ್ನ ಇಟ್ಕೊಂಡಿದ್ದ. 2009ರಲ್ಲಿ ಗೊರಗುಂಟೆಪಾಳ್ಯ ನಿವಾಸಿ ನಿರ್ಮಲಾ ಅನ್ನೋಳನ್ನ ಪ್ರೀತಿಸಿ ಆಕೆಯೊಂದಿಗೆ ಜೀವನ ನಡೆಸ್ತಾ ಇದ್ದ. ಇವರಿಬ್ಬರ ಸರಸ ಸಲ್ಲಾಪಕ್ಕೆ ಸಾಕ್ಷಿಯಾಗಿ ಒಂದು ಗಂಡು ಮಗು ಕೂಡ ಇದೆ.
ಈ ಮಧ್ಯೆ ಕಾರ್ತಿಕ್ ಕನಕಲಕ್ಷ್ಮಿ ಎಂಬಾಕೆಯ ಸ್ನೇಹ ಕೂಡ ಮಾಡಿದ್ದ. ಕನಕಲಕ್ಷ್ಮಿ ಮದುವೆಯಾಗಿ ಗಂಡನನ್ನ ಬಿಟ್ಟು ಬಂದಿದ್ದ. ಎಲ್ಲವೂ ಚೆನ್ನಾಗಿದ್ದಾಗ ಕಾರ್ತಿಕ್ ಎರಡೂ ಕಡೆ ಮಜಾ ಮಾಡ್ತಾ ಇದ್ದ. ಇಷ್ಟಕ್ಕೂ ಇವರಿಬ್ಬರೂ ಕಾರ್ತಿಕ್ನ ಸ್ನೇಹ ಬೆಳೆಸಿದ್ದೆ ಈತನ ಹತ್ರ ಇದ್ದ ಹಣ ಹಾಗೂ ಚಿನ್ನಾಭರಣಕ್ಕಾಗಿ. ಇಬ್ಬರ ಕಾಟದಿಂದ ಕಾರ್ತಿಕ್ ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾನೆ. ನೋಡಿ ಸರ್, ಇವಳದೊಂದು ಕಡೆ ಟಾರ್ಚರು, 20 ಲಕ್ಷ ಕೇಳೋದಂತೆ, ನಿಮ್ಮ ಅಮ್ಮಂದು ಆಸ್ತಿ ಐತೆ ಮಾರಿ ತಗೊಂಬರೋ ಅಂತ. ಆಮೇಲೆ ಇನ್ನೊಬ್ಳು ಇದ್ದಾಳೆ, ಅವಳಿಗೆ ಕೂಡ ಹಾಕಿರೋದು ಇವಳೆ. ಬೇಜಾರಾಗಿ ಅಂದರೆ ಇವರು ಏನಿಲ್ವಲ್ಲ, ಇವನ ಹತ್ರ ಇರೋದೆಲ್ಲ ಕಿತ್ಕೊಂಡ್ಬಿಟ್ರು ಇಬ್ಬರು ಸೇರಿಕೊಂಡು. ಲಾಸ್ಟಿಗೆ ಏನೂ ಇಲ್ಲ, ಎಲ್ಲೋದ್ರೂ ಇವನಿಗೆ ಯಾರೂ ಕೊಡಲ್ಲ ಅಂತ ಮೂಮೆಂಟ್ ಬಂತು. ಇನ್ನು ಅಪ್ಪ ಅಮ್ಮ ಹೇಳಿ ಅವ್ರ ಮಾತು ಕೇಳಲಿಲ್ವಲ್ಲ, ನಾವು ಹಿಂಗಾದ್ವಲ್ಲ ಅಂತ ಇವರಿಬ್ಬರು ಟಾರ್ಚರಿಂದ ಅವನು ಹ್ಯಾಂಗಿಂಗ್ ಮಾಡ್ಕೊಂಡಿದ್ವಿ. ಮೊದಲನೇ ಪ್ರಿಯತಮೆ ನಿರ್ಮಲ 20 ಲಕ್ಷ ಜೀವನಾಂಶ ಕೋರಿ ಕೋರ್ಟ್ನ ಮೆಟ್ಲೇರಿದ್ಲು. ಕಾರ್ತಿಕ್ ಹತ್ರ ಇದ್ದ 5.5 ಲಕ್ಷ ರೂಪಾಯಿ ಹಣ ಹಾಗೂ 180 ಗ್ರಾಂ ಚಿನ್ನಾಭರಣ ಕಿತ್ಕೊಂಡು ಎರಡನೇ ಪ್ರಿಯತಮೆ ಕನಕಲಕ್ಷ್ಮಿ ಪರಾರಿಯಾಗಿದ್ಲು. ಇವರಿಬ್ಬರ ಆಸೆಯನ್ನ ಪೂರೈಸಲು ಕಾರ್ತಿಕ್ ಲಕ್ಷ ಸಾಲ ಮಾಡಿದ್ದ. ಒಬ್ಬಾಕೆ ಹಣ ಚಿನ್ನ ಕಿತ್ಕೊಂಡ್ರೆ ಮತ್ತೊಬ್ಬಳು ಮಾನಸಿಕ ಕಿರುಕುಳ ಕೊಡೋಕ್ಕೆ ಶುರು ಮಾಡಿದ್ಲು. ಇದರಿಂದ ಬೇಸತ್ತ ಕಾರ್ತಿಕ್ ನಿನ್ನೆ ರಾತ್ರಿ ಲಿಂಗರಾಜಪುರದಲ್ಲಿರುವ ತನ್ನ ಮನೆಯಲ್ಲಿ ನೇಣಿಗೆ ಶರಣಾಗಿದ್ದಾನೆ. ನಾನು ಅವ್ರ ಮನೆ ಕೊಡು ಮಾಡು ಅದು ಮಾಡು ಅಂತ ನಾನು ಯಾವತ್ತೂ ಹೇಳಿಲ್ಲ. ನಾವು ಇನ್ನೂ ಏನು ಡಿಮ್ಯಾಂಡ್ ಮಾಡಿಲ್ಲ. ಕೌನ್ಸೆಲಿಂಗ್ ನಡೀತಾ ಇದೆ, ಅದೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರು. ನಾವು ಇಲ್ಲೇ ಮನೆ ಮಾಡು, ನಾವು ಬರ್ತೀವಿ ಅಂತಂದು. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲ ಬೇಡ ಡೈವರ್ಸ್ ಕೊಡ್ತೀವಿ ಅಂತ ಹೇಳಿದ್ರು. ಇಲ್ಲ, ಈ ತಿಂಗಳು ಫೆಬ್ರವರಿ 1 ಕೋರ್ಟು, ಇನ್ನೂ ಏನೂ ಹೇಳಿಲ್ಲ. ಬಾಣಸವಾಡಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಇಬ್ಬರೂ ಪ್ರಿಯತಮೆಯರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಬೆಂಗಳೂರಿಂದ ಕ್ಯಾಮರಾಮನ್ ಅನಿಲ್ ಜೊತೆ ರಮೇಶ್ KH, ಕ್ರೈಮ್ ಬ್ಯೂರೋ, ಸುವರ್ಣ ನ್ಯೂಸ್. ಒಂದು ಕಾಲದಲ್ಲಿ ಬೆಂಗಳೂರು ಗ್ರಾಮೀಣ ಭಾಗಕ್ಕೆ ಕುಡಿಯುವ ನೀರಿನ ಮೂಲವಾಗಿದ್ದ ಅರ್ಕಾವತಿ ತನ್ನ ಹರಿವನ್ನ ನಿಲ್ಲಿಸಿ ದಶಕಗಳೇ ಕಳೆದಿದೆ. ಇದೀಗ ನದಿ ಪಾತ್ರದಲ್ಲಿನ ಭೂಮಿ ಸ್ವಾಧೀನಕ್ಕೆ ಬಿಡಿಎ ನೋಟಿಸ್ ಜಾರಿ ಮಾಡಿದೆ. ಇದು ನದಿ ಪಾತ್ರದ ಜನರನ್ನ ಕೆರಳಿಸಿದೆ. ಅರ್ಕಾವತಿ ನದಿ ಪಾತ್ರದ ಜನರು ಇವತ್ತು ಪ್ರತಿಭಟನೆಗಿಳಿದಿದ್ರು. ನದಿ ಬೆಟ್ಟದಿಂದ ಆರಂಭವಾಗುವ ಅರ್ಕಾವತಿ ನದಿ ಪಾತ್ರದ ಭೂಮಿಯನ್ನ ಬಿಡಿಎ ಸ್ವಾಧೀನಪಡಿಸಿಕೊಳ್ಳಲು ಮುಂದಾಗಿದೆ. ಇದನ್ನ ವಿರೋಧಿಸಿ ಜನರು ಬಿಡಿಎ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ವಿಧಾನ ಪರಿಷತ್ ಸದಸ್ಯ ಇ ಕೃಷ್ಣಪ್ಪ ಸಹ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು. ಕೋರ್ಟ್ ಇವತ್ತು ನಮ್ಮ ನೋಟಿಫಿಕೇಷನ್ ಪರವಾಗಿ ನಾವಿದ್ದೀವಿ. ನೀವು ನಿಮ್ಮ ಸರ್ಕಾರದಿಂದ ನೋಟಿಫಿಕೇಷನ್ ಬದಲಾವಣೆ ಮಾಡ್ಕೊಂಬಂದರೆ ನ್ಯಾಯಾಲಯದ ತಕರಾರಿಲ್ಲ ಅಂತ ಹೇಳಿದ್ದಾರೆ. ಈ ವಿಷಯವಾಗಿ ನಾವು ಈಗಾಗಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರನ್ನ ನಾವು ಭೇಟಿ ಮಾಡಿದಾಗ ಅವರಿಗೆ ಅಲ್ಲಿರೋ ಅಧಿಕಾರಿಗಳು ಮಿಸ್ಗೈಡ್ ಮಾಡಿ ಇದು ಕೋರ್ಟ್ನಲ್ಲಿದೆ ವಿಷಯ, ನಾವೇನು ಮಾತಾಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಕೋರ್ಟ್ಗೆ ಹೋಗಿ ಹೇಳಿದಾಗ ಸರ್ಕಾರ ಯಾವ ಗಳಿಗೆಯಲ್ಲಿ ಬೇಕಾದ್ರೂ ನೋಟಿಫಿಕೇಷನ್ನ ವಾಪಸ್ ತೊಗೋಬೋದು ಅಂತಾರೆ. ಆದ್ದರಿಂದ ಇದು ನಮಗೆ ತುಂಬ ಒಂಥರ ಹೆರಾಸ್ಮೆಂಟ್ ಆಗ್ತಾ ಇದೆ. ಈ ಹಿಂದೆ ನದಿ ಪಾತ್ರದ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕಾರ್ಖಾನೆ ನಿರ್ಮಿಸದಂತೆ ಕೋರ್ಟ್ ಸೂಚನೆ ನೀಡಿತ್ತು. ಇದೀಗ ನದಿ ಪುನಶ್ಚೇತನದ ನೆಪದಲ್ಲಿ ಲೇಔಟ್ ಮತ್ತು ಕಾರ್ಖಾನೆಗಳನ್ನು ಕೈಬಿಟ್ಟು ಗ್ರಾಮ ಠಾಣಾ ವ್ಯಾಪ್ತಿಯ ಭೂಸ್ವಾಧೀನಕ್ಕೆ ಬಿಡಿಎ ನೋಟಿಸ್ ಜಾರಿ ಮಾಡಿರೋದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇವತ್ತು ನಾವು ಸ್ಥಳೀಯವಾದಂಥ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ಇದು ಎಚ್ಚರಿಕೆಯ ಒಂದು ಬುನಾದಿ ಹಾಕಿ ಕೊಟ್ಟಿದ್ದೀವಿ ಇವತ್ತು ಅಷ್ಟೇ. ಮೊದಲನೇ ಹಂತ ಇದು. ಇನ್ನು ಹೋರಾಟದ ಮಜಲುಗಳಿವೆ. ಈ ಮಜಲುಗಳ ಮುಟ್ಟಲ್ಲೇ ನಾವು ಯಾವುದೇ ಹಂತಕ್ಕೆ ಹೋದ್ರೂ ಪೊಲೀಸ್ನರ ಗುಂಡಿರ್ಬೋದು ಮತ್ತು ಸರ್ಕಾರದ ಕಾನೂನು ವ್ಯವಸ್ಥೆಯಲ್ಲಿರ್ಬೋದು, ನಾವು ಎದೆ ಕೊಡೋಕ್ಕೆ ತಯಾರಿದ್ದೀವಿ. ಒಟ್ನಲ್ಲಿ ಬಿಡಿಎ ನಿರ್ಧಾರಕ್ಕೆ ನದಿ ಪಾತ್ರದ ಜನರು ರೊಚ್ಚಿಗೆದ್ದಿದ್ದಾರೆ. ಇವರ ಆಕ್ರೋಶವನ್ನ ಬಿಡಿಎ ತಣ್ಣಗಾಗಿಸುತ್ತಾ ಕಾದು ನೋಡಬೇಕಿದೆ. ಆನೇಕಲ್ನಿಂದ ಮಂಜುನಾಥ್, ಸುವರ್ಣ ನ್ಯೂಸ್. ಸೃಷ್ಟಿ ಗ್ಲೋಬಲ್ ಮೆಡಿಕೇರ್ ಮುಖ್ಯಸ್ಥ ಕೆಟಿ ಗುರುಮೂರ್ತಿಯನ್ನ ಕಾಮಾಕ್ಷಿಪಾಳ್ಯ ಪೊಲೀಸರು ಇವತ್ತು ಮಧ್ಯಾಹ್ನ 3:35ಕ್ಕೆ ಬಂಧಿಸಿ 5ನೇ ಎಸಿಎಂಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದರು. ಸ್ತ್ರೀರೋಗ ಮತ್ತು ಭ್ರೂಣಶಾಸ್ತ್ರಜ್ಞ ಅಂತ 30ಕ್ಕೂ ಹೆಚ್ಚಿನ ಜನರಿಗೆ ವಂಚಿಸಿದ ಆರೋಪ ಇವನ ಮೇಲಿತ್ತು. ಈ ವಿಚಾರವಾಗಿ ಕಳೆದ 18ನೇ ತಾರೀಕಿನಂದು ಈತನ ಸಂಸ್ಥೆ ಮುಚ್ಚಿಸಬೇಕು ಅಂತ ನೂರಾರು ಜನರಿಂದ ಪ್ರತಿಭಟನೆ ಕೂಡ ಆಗಿತ್ತು. ಅನೇಕರಿಂದ ಹಣ ಪಡೆದು ವಂಚಿಸಿದ್ದಾನೆ ಅಂತ ಈತನ ಮೇಲೆ ಆರೋಪಗಳಿವೆ. ಪ್ರಕರಣವನ್ನ ದಾಖಲಿಸಿಕೊಂಡಿದ್ದ ಕಾಮಾಕ್ಷಿಪಾಳ್ಯ ಪೊಲೀಸರು ಗುರುಮೂರ್ತಿಯನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ತಕ್ಷಣ ಜನವರಿ 27ರವರೆಗೆ ಪುನಃ ತಮ್ಮ ಕಸ್ಟಡಿಗೆ ತೆಗೆದುಕೊಂಡಿದ್ದಾರೆ.
ಈಗ ಒಂದು ಬ್ರೇಕ್ನ ನಂತರ ನಮ್ಮ ಬೆಂಗಳೂರು ಮತ್ತೆ ಮುಂದುವರಿಯುತ್ತೆ.